ಜಿಲ್ಲಾ ವತಿಯಿಂದ ನಡೆಯುವಂತಹ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಆರ್ಥಿಕವಾಗಿ ಸ್ವಾಗತ. ಇಂದಿನ ಪತ್ರಿಕಾಗೋಷ್ಠಿಯ ಉಪಸ್ಥಿತಿ ಮೂಡುಬಿದ್ರೆ ಕ್ಷೇತ್ರದ ಶಾಸಕರಾದ ಶ್ರೀ ಉಮನಾಥ್ ಕೋಟ್ಯಾನ್, ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರಾದ ಸುಧೀರ್ ಶೆಟ್ಟಿ ಕಣ್ಣೂರು, ಜಿಲ್ಲಾ ಕೋಶಾಧಿಕಾರಿಯಾದ ಸಂಜಯ್ ಪ್ರಭು, ಜಿಲ್ಲಾ ಉಪಾಧ್ಯಕ್ಷರಾದ ಸುನಿಲ್ ಆಳ್ವ, ಜಿಲ್ಲಾ ವಕ್ತಾರರಾದಂತಹ ರಾಜಗೋಪಾಲ್ ರೈ ಹಾಗೂ ಮೂಡುಬಿದ್ರೆ ಮಂಡಲ ಅಧ್ಯಕ್ಷರಾದಂತಹ ದಿನೇಶ್ ಪುತ್ರ. ಇಂದಿನ ಈ ಪತ್ರಿಕಾಗೋಷ್ಠಿ ನಡೆಸುವವರು ಮೂಡುಬಿದ್ರೆ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಉಮನಾಥ್ ಕೋಟ್ಯಾನ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕು ಅಂತ ಕೇಳಿಕೊಳ್ತೇವೆ. ತಮಗೆ ಈ ಮತದಾರ ಕ್ಷೇತ್ರದ ವ್ಯಾಪ್ತಿ ಇದೆ. ಈಗಾಗಲೇ ಬಹುಶಃ ಕಳೆದ ಅವಧಿಯಲ್ಲಿ ಶಿಕ್ಷಕರ ಕ್ಷೇತ್ರದಿಂದ SL ಭೋಜೇಗೌಡರು ಆಯ್ಕೆಯಾಗಿ ಒಳ್ಳೆಯ ಶಿಕ್ಷಕರ ಸಮಸ್ಯೆಗಳಿರ್ಬೋದು, ಹಾಗೆಯೇ ಶಾಲೆಯ ಬೇರೆ ಬೇರೆ ರೀತಿಯ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದನೆಯನ್ನು ಮಾಡಿ ಈ ಸಲ ನಮ್ಮ ಜೊತೆ ಸೇರಿಕೊಂಡು ನಮ್ಮ ಭಾಜಪ ಮತ್ತು ಜಾತ್ಯತೀತ ಜನತಾದಳದ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಹಾಗೆಯೇ ಒಬ್ಬ ಪ್ರಖ್ಯಾತ ಶಿವಮೊಗ್ಗದ ಡಾಕ್ಟ್ರು, ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆ ಇರುವಂಥ ಡಾಕ್ಟರ್ ಧನಂಜಯ ಸರ್ಜೆಯವರು ಪದವೀಧರರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಈ ಇಬ್ಬರನ್ನು ಅತ್ಯಧಿಕ ಬಹುಮತಗಳಿಂದ ಗೆಲ್ಲಿಸಿ ವಿಧಾನ ಪರಿಷತ್ತಿಗೆ ಕಳಿಸಬೇಕು. ವಿಧಾನ ಪರಿಷತ್ತಿನಲ್ಲಿ ಶಿಕ್ಷಕರ ಮತ್ತು ಪದವೀಧರರ ಧ್ವನಿಯಾಗಿ ಇವರು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ತಮ್ಮ ಮೂಲಕ ನಾನು ಇಡೀ ಈ ಮತದಾನದ ವ್ಯಾಪ್ತಿಯ ಎಲ್ಲ ಮತದಾರರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡುವುದರ ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು, ಮತದಾರರು, ನಮ್ಮ ಪಾರ್ಟಿಯ ಪದಾಧಿಕಾರಿಗಳು ಹಗಲಿರುಳು ಹಲವು ದಿನದಿಂದ ಈ ಚುನಾವಣೆಯ ಕೆಲಸ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಎಲ್ಲ ಪ್ರಯತ್ನಗಳನ್ನು ಈಗಾಗಲೇ ಮಾಡಿ ಆಗಿದೆ. ಈಗಾಗಲೇ ಅಭ್ಯರ್ಥಿಗಳು ಇಬ್ಬರೂ ಸಹ 2-3 ರೌಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಟ್ಟು ಮತದಾರರನ್ನು ಖುದ್ದಾಗಿ ಮಾತಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮೊನ್ನೆ ತಾನೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರರವರು ನಮ್ಮ ಮಂಗಳೂರಿಗೆ ಬಂದು ಜೊತೆಯಲ್ಲಿ ಅಭ್ಯರ್ಥಿಗಳು, ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಲೋಕಸಭೆಗೆ ಸ್ಪರ್ಧೆ ಮಾಡಿದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮತ್ತು ನಮ್ಮ ಎಲ್ಲ ಜಿಲ್ಲೆಯ ಮಂಡಲದ ಪದಾಧಿಕಾರಿಗಳು ಮತ್ತು ಈ ಚುನಾವಣೆಗಾಗಿ ನಾವು ಪ್ರತಿ ಒಂದು 20 ಮತಗಳಿಗೆ ಒಬ್ಬನಾಗೆ ಘಟನಾಯಕರನ್ನು ಆಯ್ಕೆ ಮಾಡಿದ್ದೇವೆ. ಈ ಘಟನಾಯಕರ ಸಭೆಯನ್ನು ಮೊನ್ನೆ ಮಾನ್ಯ ವಿಜೇಂದ್ರರವರು ಅವರ ಮಾರ್ಗದರ್ಶನದಲ್ಲಿ ನಡೆಯಿತು. ಅವರು ಒಳ್ಳೆಯ ರೀತಿಯ ಮಾರ್ಗದರ್ಶನವನ್ನು ನಮ್ಮ ಎಲ್ಲ ಕ್ಷೇತ್ರದ ನಮಗೆ ಪದಾಧಿಕಾರಿಗಳಿಗೆ, ಶಾಸಕರುಗಳಿಗೆ ಮತ್ತು ಅವತ್ತಿನ ಘಟನಾಯಕರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇವತ್ತು ಘಟನಾಯಕರು ಯಾಕೆ ಅಂತ ಕೇಳಿದರೆ, ಅವರಿಗೆ 20 ಮತಗಳ ಜವಾಬ್ದಾರಿಯನ್ನು ಮಾತ್ರ ನಾವು ಕೊಡ್ತೇವೆ. ಆ 20 ಮತಗಳನ್ನು ತಂದು ಹಾಕಿಸುವಂಥ ಜವಾಬ್ದಾರಿ ಅವರಿಗೆ. ನಮ್ಮ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದಲ್ಲಿಯೂ ಆ ವ್ಯವಸ್ಥೆಯನ್ನು ನಾವು 115 ಘಟನಾಯಕರು ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ಮಂಗಳೂರು ಇರ್ಬೋದು, ಮಂಗಳೂರು ದಕ್ಷಿಣ ಇರ್ಬೋದು, ಮಂಗಳೂರು ಉತ್ತರ ಇರ್ಬೋದು, ಬಂಟ್ವಾಳ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಎಲ್ಲ ಕಡೆಗಳಲ್ಲಿ ಈ ರೀತಿಯಾಗಿ ಕೆಲಸ ಕಾರ್ಯಗಳು ಆಗ್ತಾಯಿವೆ. ಒಟ್ಟು ಪದವೀಧರರು ಈ ಕ್ಷೇತ್ರಕ್ಕೆ ಬರುವಂಥ ಪದವೀಧರರ ಮತದಾರರ ಸಂಖ್ಯೆ 85,090. ಶಿಕ್ಷಕರ ಕ್ಷೇತ್ರದಲ್ಲಿ ಬರುವಂಥ ಮತದಾರರ ಸಂಖ್ಯೆ 23,402. ಈಗಾಗಲೇ ಪದವೀಧರ ಕ್ಷೇತ್ರದಲ್ಲಿ ಬರುವಂಥ ಮೂಡುಬಿದ್ರೆ ಕ್ಷೇತ್ರದಲ್ಲಿ ಪದವೀಧರರ ಕ್ಷೇತ್ರಕ್ಕೆ ಬರುವಂಥ ಮತದಾರರ ಸಂಖ್ಯೆ 1,845. 3 ಬೂತುಗಳಿವೆ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದಲ್ಲಿ. ಮತದಾನದ ಕೇಂದ್ರ, ಬೂತ್ ಅಲ್ಲ, ಮತದಾನ ಕೇಂದ್ರ. ಮಂಗಳೂರು ತಾಲೂಕಿಗೆ ಸಂಬಂಧಪಟ್ಟಂತೆ ಬಜ್ಪೆಯಲ್ಲಿ ಒಂದು ಮತದಾನ ಕೇಂದ್ರ ಇದೆ, ಅಲ್ಲಿ 264 ಮತಗಳಿವೆ. ಮೂಡುಬಿದ್ರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೂಡುಬಿದ್ರೆ ತಾಲೂಕು ಕಚೇರಿಯಲ್ಲಿ ಮತದಾನ ಕೇಂದ್ರ ಇದೆ, ಮುಲ್ಕಿಗೆ ಸಂಬಂಧಪಟ್ಟಂತೆ ಮುಲ್ಕಿಯಲ್ಲಿದೆ. ಹೀಗೆ ಇದು ಪದವೀಧರರ ಮತದಾನದ ಲೆಕ್ಕ ನಾನು ಕೊಟ್ಟೆ. ಶಿಕ್ಷಕರ
ಕ್ಷೇತ್ರಕ್ಕೆ ಬರುವಂಥ ಮತದಾರರ ಸಂಖ್ಯೆ ಮೂಡುಬಿದ್ರೆ ಕ್ಷೇತ್ರದಲ್ಲಿ ಮಂಗಳೂರು ತಾಲೂಕಿಗೆ ಒಳಪಟ್ಟಂತೆ ಬಜ್ಪೆ ಮತದಾರ ಕೇಂದ್ರದಲ್ಲಿ 915 ಮತಗಳು, ಮೂಡುಬಿದ್ರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 915 ನಮ್ಮ ಕ್ಷೇತ್ರದಲ್ಲಿ, ಬಜ್ಪೆಯಲ್ಲಿ 105, ಮೂಡುಬಿದ್ರೆಗೆ ಸಂಬಂಧಪಟ್ಟಂತೆ 483, ಮುಲ್ಕಿ ತಾಲೂಕಿಗೆ ಸಂಬಂಧಪಟ್ಟಂತೆ 327 ಮತಗಳು. ಒಟ್ಟು ನಮ್ಮ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದಲ್ಲಿ 3 ಮತದಾನ ಕೇಂದ್ರಗಳಿವೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯ ಮತದಾನ ಕೇಂದ್ರಗಳನ್ನು ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಲ್ಲಿ ವ್ಯವಸ್ಥೆ ಮಾಡಿದೆ. ಒಟ್ಟಾರೆಯಾಗಿ ನಮ್ಮ ಅಧಿಕೃತ ಅಭ್ಯರ್ಥಿಗಳು ಇವರೇ ಇಬ್ಬರು, ಡಾಕ್ಟರ್ ಧನಂಜಯ ಸರ್ಜಿ ಪದವೀಧರರ ಕ್ಷೇತ್ರದಿಂದ ಮತ್ತು ನಮ್ಮ ಎರಡೂ ಪಕ್ಷಗಳ ಭಾಜಪ ಮತ್ತು ಜಾತ್ಯತೀತ ಜನತಾದಳದ ಒಮ್ಮತದ ಅಭ್ಯರ್ಥಿಯಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ SL ಭೋಜೇಗೌಡ. ಈ ಇಬ್ಬರನ್ನು ಮತದಾನವನ್ನು ಮಾಡಿ, ಅಮೂಲ್ಯವಾದ ಮತದಾನವನ್ನು ಮಾಡಿ ಪದವೀಧರರು ಮತ್ತು ಶಿಕ್ಷಕರು ಇಬ್ಬರನ್ನು ಗೆಲ್ಲಿಸಿಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ಇವರ ನೇತೃತ್ವದಲ್ಲಿ ಶಿಕ್ಷಕರ ಮತ್ತು ಪದವೀಧರರ ಎಲ್ಲ ಸಮಸ್ಯೆಗಳಿಗೆ ಮತ್ತು ಎಲ್ಲ ಬೇರೆ ಬೇರೆ ರೀತಿಯ ಪರಿಹಾರಗಳಿಗೆ ನಾವು ಸ್ಪಂದನವನ್ನು ಕೊಡ್ತೇವೆ. ನಾವು ಸಹ ವಿಧಾನಸಭಾ ಸದಸ್ಯರು ಸಹ ಸೇರಿಕೊಂಡು, ಖಾಲಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾದವರು ಶಿಕ್ಷಕರ ಸಮಸ್ಯೆಯನ್ನು ಆಲಿಸಬೇಕು ಅಥವಾ ಪದವೀಧರರ ಕ್ಷೇತ್ರವನ್ನು ಸಮಸ್ಯೆಯನ್ನು ಆಲಿಸಬೇಕು ಅಂತಲ್ಲ, ನಾವು ಅವರ ಜೊತೆ ಸೇರಿಕೊಂಡು ಒಟ್ಟಾಗಿ ಒಂದಾಗಿ, ಯಾಕೆಂತ ಹೇಳಿದರೆ ನಮಗೆಲ್ಲ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 6ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ನಾವಿದ್ದೇವೆ. ಈ ಇಬ್ಬರು ಗೆದ್ದು ಬಂದರೆ ಅವರ ಜೊತೆ ಸೇರಿಕೊಂಡು ಕೆಲಸ ಮಾಡಲಿಕ್ಕೆ ಬಹಳ ಒಳ್ಳೆಯ ಒಂದು ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ. ಆ ನಿಟ್ಟಿನಲ್ಲಿ ಅವರನ್ನು ಬೆಂಬಲಿಸಬೇಕು ಅಂತ ನಾನು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಎಲ್ಲ ಶಿಕ್ಷಕರು, ಮತದಾರ ಬಂಧುಗಳು, ಹಾಗೆಯೇ ಪದವೀಧರ ಮತದಾರ ಬಂಧುಗಳಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾಯಿದ್ದೆ. ನಮಗೇನಾದರೂ ಕೇಳಲಿಕ್ಕೆ ಅಂತ ಹೇಳಿದ ಕೂಡಲೇ ಅದು ನಿಮಗೆ ಗೊತ್ತಿದೆ, ನಮ್ಮ ಶೆಟ್ಟರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿದ್ದವರು ಕಾಂಗ್ರೆಸ್ಸಲ್ಲಿ ವಿಧಾನ ಪರಿಷತ್ ಸದಸ್ಯರಾದರು, ಈಗ ನಮ್ಮದೇ ಅಭ್ಯರ್ಥಿ ಆಗಿದ್ದಾರೆ. ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದು ಆಗ್ಬೋದು, ಯಾವುದು ಆಗದಿರ್ಬೋದು. CT ರವಿಯನ್ನು ಸೋಲಿಸಲಿಕ್ಕೆ ಅವರು ಕೆಲಸ ಮಾಡಿದ್ದಾರಂತೆ, ಆಗ ಜಾತ್ಯತೀತ ಜನತಾದಳದಲ್ಲಿ ಅವರಿದ್ದರು, ಅವರ ಕರ್ತವ್ಯ. ನಾವು ಭಾಜಪದವರು, CT ರವಿಯವರು. ಈಗ ನಮ್ಮೊಟ್ಟಿಗೆ ಅವರು ಸೇರಿದ್ದಾರೆ, ಅವರನ್ನು ಗೆಲ್ಲಿಸುವಂಥದ್ದು ನಮ್ಮ ಜವಾಬ್ದಾರಿ, ಕರ್ತವ್ಯ. ಯಾಕೆಂತ ಹೇಳಿದರೆ ಯಾರಿಗೂ ಸ್ಪರ್ಧೆ ಮಾಡುವಂಥದ್ದು ಅವರ ಹಕ್ಕು. ಕೊಡ್ತೇವೆ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲದನ್ನು ನಾನು ಗೊತ್ತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಿಮಗೆ ಗೊತ್ತಿದ್ದರೆ ನನಗೆ ಗೊತ್ತಿಲ್ಲ, ಅವರಿಗೆ ಕೊಡ್ತೇನೆ ಅಂತ ಹೇಳಿದ್ದು. ಮತ್ತು ಸ್ಪರ್ಧೆ ಮಾಡಲಿಕ್ಕೆ ಯಾರಿಗೂ ಹಕ್ಕು ಅದು ಅವರವರದು, ಮಾಡ್ಬೋದು. ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದು ನಮ್ಮ ರಾಜ್ಯಾಧ್ಯಕ್ಷರು ಭೋಜೇಗೌಡ, SL ಭೋಜೇಗೌಡ, ನಮ್ಮ ಒಟ್ಟಿಗೆ ಸೇರಿಕೊಂಡಿದ್ದೆಲ್ಲ NDA ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಅವರು ನಮ್ಮ ಪದವೀಧರ ಕ್ಷೇತ್ರದಿಂದ. ಒಬ್ಬ ರಸ್ತೆಯಲ್ಲಿ ಇಂಥ ಕೆಲಸ ಆಗೋದನ್ನು ಖಂಡಿಸುವಂಥದ್ದು ಪ್ರತಿಯೊಬ್ಬನಿಗೂ ಹಕ್ಕಿದೆ, ಯಾರಿಗೆ ಇರ್ಬೋದು, ಹಕ್ಕಿದೆ. ಆದ್ದರಿಂದ ಇದನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿತ ನಾಯಕರಾದಂಥ ಶರಣ್ ಪಂಪಲ್ರವರು ಇದನ್ನು ಖಂಡಿಸಿದ್ದು ತಪ್ಪು ಅಂತ ನನಗೆ ಅನಿಸೋದಿಲ್ಲ. ಆದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ, ಓಲೈಕೆಯನ್ನು ಒಂದು ಸಮಾಜದ ಓಲೈಕೆಯನ್ನು ಮಾಡುವುದಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದೆ. ಆದ್ದರಿಂದ ನಾನು ಪೊಲೀಸ್ ಇಲಾಖೆಯನ್ನು ಮತ್ತು ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒಂದು ಕಠಿಣ ಶಬ್ದಗಳಿಂದ ಖಂಡಿಸಲಿಕ್ಕೆ ನಾನು ಖಂಡಿಸ್ತಾ ಇದ್ದೇನೆ. ಶರಣ್ ಪಂಪಲ್ರ ಜೊತೆ ಖಂಡಿತವಾಗಿಯೂ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನತೆ ಅವರ ಹಿಂದೆ ಇದೆ ಅಂತ ಹೇಳಲಿಕ್ಕೂ ನಾನು ಇಚ್ಛೆಪಡ್ತೇನೆ. ಖಂಡಿತವಾಗಿ ಇದನ್ನು ಖಂಡಾತುಂಡವಾಗಿ ನಾನು ಖಂಡಿಸ್ತೇನೆ.